ನನ್ನ ಮನೆ ಹೋಮ್ ಟೂರ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ಇವತ್ತು ನಾನು ಹೋಮ್ ಟೂರ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸದಿಂದ ಕೇಳ್ತಾನೆ ಇದ್ರಿ ನಿಮ್ಮ ಮನೆ ಹೋಮ್ ಟೂರ್ನ ಮಾಡಿ ಅಂತ ಹೇಳಿ. ಹಾಗಾಗಿ ಆ ಹೋಮ್ ಟೂರ್ನ ಮಾಡೋದಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಮನೆ ಹೇಗಿದೆ, ಏನು ಎತ್ತ ಅನ್ನೋದನ್ನು ಕಂಪ್ಲೀಟಾಗಿ ಈ ಒಂದು ಬ್ಲಾಗಲ್ಲಿ ಕಂಪ್ಲೀಟ್ ಆದಂಥ ಒಂದು ವಿಡಿಯೋ ಇರುತ್ತೆ. ಇಲ್ಲಿ ನಮ್ಮ ಮನೆ ಎಂಟ್ರೆನ್ಸ್ ಆಗಿದ್ದ ಕೂಡಲೇ ಸ್ವಲ್ಪ ಬಾಲ್ಕನಿ ಎಲ್ಲ ಇದೆ, ಅದು ಆಮೇಲೆ ಅಟ್ಯಾಚ್ ಮಾಡ್ಕೋತೀನಿ. ಅದಾದ ನಂತರ ಇಲ್ಲಿ ಫಸ್ಟ್ ಡೋರಿಗೆ ವೆಲ್ಕಮ್ ಟು ಅವರ್ ಸ್ವೀಟ್ ಹೋಮ್ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಹೀಗೇ ಬಂದರೆ ಇಲ್ಲಿ ಸೋಫಾ ಹಾಕಿರ್ಬೋದು, ಅದನ್ನು ಸೋಫಾನ ಅರೇಂಜ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಫಸ್ಟು ಎಂಟ್ರೆನ್ಸ್ ಆಗಿದ ಕೂಡಲೇ ದೇವ್ರ ಫೋಟೋಗಳನ್ನ ಇಟ್ಕೊಂಡಿದ್ದೀವಿ ಬಾಗಿಲು ಎಂಟ್ರೆನ್ಸ್ಗೆ. ಅದಾದ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಲವೊಂದಿಷ್ಟು ಫೋಟೋಸ್ನ ಇಟ್ಕೊಂಡಿದ್ದೀನಿ. ನನ್ನ ಮಗನ ಫೋಟೋ ಆಗಿರ್ಬೋದು, ನಮ್ಮ ಮನೆ ಓನರ್ ಫೋಟೋ ಆಗಿರ್ಬೋದು. ಓನರ್ ಅಂತ ಹೇಳಿದ್ರೆ ನನ್ನ ಓನರು, ಹಾಗಾಗಿ ಆ ಓನರ್ ಫೋಟೋನು ಅಲ್ಲೇ ಇಟ್ಕೊಂಡಿದ್ದೀವಿ. ಅದಾದ ನಂತರ ಚಿಕ್ಕ ಚಿಕ್ಕ ಒಂದು ಶೋ ಪೀಸಸ್ನ ಅಲ್ಲಿ ಇಟ್ಕೊಂಡಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗಳ ಫೋಟೋ ಒಂದು ಮೊಗ್ಗಿನ ಜಡೆಯಲ್ಲೇ ಹಾಕಿ ಇಟ್ಕೊಂಡಿರುವಂಥ ಒಂದು ಫೋಟೋ ಕೂಡ ಅಲ್ಲೇ ಇದೆ. ಇಲ್ಲಿ ಕೆಲವೊಂದು ಲಾಫಿಂಗ್ ಬುದ್ಧಗಳನ್ನ ಚಿಕ್ಕ ಚಿಕ್ಕದ ಒಂದು ಶೋ ಪೀಸ್ನ ಇಟ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು. ಲಾಫಿಂಗ್ ಬುದ್ಧಗಳನ್ನ ಇಟ್ಕೊಂಡಿರುವಂಥದ್ದು. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಕೆಟ್ಟದನ್ನು ಮಾತಾಡಬಾರ್ದು, ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಕೇಳಬಾರ್ದು, ತುಂಬ ಯೋಚನೆ ಕೂಡ ಮಾಡಬಾರ್ದು, ಆ ರೀತಿ ಒಂದು ಸಿಂಬಲ್ ಇರುವಂಥದ್ದು ಮನೆ ಎಂಟ್ರೆನ್ಸಿಗೆ ಒಂದು ಚಿಕ್ಕದಂಥ ಒಂದು ಶೋ ಪೀಸ್ನ ಇಟ್ಕೊಂಡಿರುವಂಥದ್ದು. ನಂತರ ಇಲ್ಲಿ ದೇವ್ರ ಫೋಟೋಗಳು ಆಗಿರ್ಬೋದು. ಸೋಫಾ ಹೀಗೆ ಬಂದರೆ ಕರೆಕ್ಟಾಗಿ ಆಗಿ ಟಿ ವಿ ಶೋಕೇಶ್ ಆಗಿರ್ಬೋದು, ಅದನ್ನು ಇಟ್ಕೊಂಡಿರುವಂಥದ್ದು. ಒಂದು ದೊಡ್ಡದಾದಂಥ ಒಂದು ಟಿ ವಿ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ನಮ್ಮ ಫ್ಯಾಮಿಲಿ ಫೋಟೋ ನಾನು ಹಾಕಿ ಇಟ್ಕೊಂಡಿರುವಂಥದ್ದು. ಈ ಮನೆ ಕ್ರೈಸ್ಟ್ ಈಸ್ ದ ಹೆಡ್ ಆಫ್ ದಿಸ್ ಹೌಸ್ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ದೇವ್ರ ವಾಕ್ಯನೂ ಕೂಡ ನಾವು ಹಾಕ್ಕೊಂಡಿರುವಂಥದ್ದು. ತುಂಬ ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ ಈ ಒಂದು ವಾಕ್ಯ ನೋಡಿದ ಕೂಡಲೇ, ಹಾಗಾಗಿ ಅದನ್ನು ಹಾಕ್ಕೊಂಡಿರುವಂಥದ್ದು. ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ಅದು ಮಾಡಿಸಿ ಹಾಕ್ಕೊಂಡಿರುವಂಥದ್ದು. ಅಲ್ಲಿ ನಮ್ಮ ಫ್ಯಾಮಿಲಿ ಫೋಟೋ. ಅದಾದ ನಂತರ ಇಲ್ಲೇ ನೋಡ್ತಾ ಇರ್ಬೋದು, ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಬುದ್ಧನ ಸ್ಟ್ಯಾಚು ಕೂಡ ಇಟ್ಕೊಂಡಿದ್ದೀವಿ. ಅದನ್ನು ಫೌಂಟೇನ್ ಆಗುತ್ತೆ, ನೀರು ಫೌಂಟೇನ್ ಆಗುತ್ತೆ, ಆ ರೀತಿ ಇರುವಂಥ ಒಂದು ಬುದ್ಧನ ಸ್ಟ್ಯಾಚುನ ಇಟ್ಕೊಂಡಿರುವಂಥದ್ದು. ಈ ಸೈಡಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಫ್ಯಾಮಿಲಿ ಅಂತ ಹೇಳಿದ್ರೆ ನಮ್ಮ ಹಸ್ಬೆಂಡ, ಅಣ್ಣ ಮತ್ತು ಅವ್ರ ಅತ್ತಿಗೆ, ಅವ್ರ ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ಅತ್ತೆ ಎಲ್ಲರೂ ಇರುವಂಥದ್ದು ಒಂದು ಫೋಟೋನ ನಾವು ಇಲ್ಲಿ ಹಾಕ್ಕೊಂಡಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ವಾಸ್ ಏನಪ್ಪ ಅಂತ ಹೇಳಿದ್ರೆ, ಇದು ಬ್ಯೂಟಿಫುಲ್ ಆಗಿ ನನ್ನ ಮಗಳು ಮಾಡಿರುವಂಥದ್ದು. ಇದು ಏನಪ್ಪ, ಇಲ್ಲಿ ನೋಡ್ತಾ ಇರ್ಬೋದು, ಇದು ಮಿಲ್ಕ್ ಶೇಕ್ ಕುಡ್ದು ಇಟ್ಟಿರುವಂಥ ಬಾಟಲ್ಗೆ ಈ ರೀತಿಯಾಗಿ ಪೇಂಟಿಂಗ್ ಮಾಡಿ ಒಂದು ವಾಸ್ನ ಮಾಡಿ ಇಟ್ಟಿರುವಂಥದ್ದು. ಇಲ್ಲಿ ಒರಿಜಿನಲ್ ಮನಿ ಪ್ಲಾಂಟ್ ಜೊತೆಗೆ ಡೂಪ್ಲಿಕೇಟ್ ಫ್ಲವರ್ಸ್ ಕೂಡ ನಾವು ಇಟ್ಕೊಂಡು. ಅದಾದಮೇಲೆ ಮೇಲ್ಗಡೆ ನಮ್ಮ ಅತ್ತೆ ಮಾವನ ಫೋಟೋ ಆಗಿರ್ಬೋದು, ಗಡಿಯಾರ, ಕೆಲವೊಂದು ಫೋಟೋ ಫ್ರೇಮ್ಸ್ಗಳಾಗಿರ್ಬೋದು, ಅದನ್ನು ಇಟ್ಕೊಂಡಿರುವಂಥದ್ದು. ಕೂಡ ಒಂದು ಶೋಕೇಶ್ನ ಇಟ್ಕೊಂಡಿದ್ವಿ. ಫೋಟೋಸ್ ಆಗಿರ್ಬೋದು, ಹಳೆ ಫೋಟೋಸು, ಹೊಸ ಫೋಟೋಸು ಎಲ್ಲ ಇಲ್ಲೇ ಇಟ್ಟಿರುವಂಥದ್ದು. ಇಲ್ಲಿ ಫಸ್ಟು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಫೋಟೋ ನನಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಸಚಿನ್ ತೆಂಡೂಲ್ಕರ್ ಅವರು ಲಾಸ್ಟ್ ವಿಶ್ವಕಪ್ ಆಟ ಆಡಬೇಕಾದ್ರೆ 2011 ಈ ಒಂದು ಫೋಟೋನ ತೆಗೆಸ್ಕೊಂಡಿರುವಂಥದ್ದು. ITC ಗಾರ್ಡನಿಯ ಹೋಟೆಲಲ್ಲಿ ಅಕಸ್ಮಾತಾಗಿ ಮೀಟ್ ಆಗಿ ಈ ರೀತಿಯಾದಂಥ ಒಂದು ಫೋಟೋನ ತೆಗೆಸ್ಕೊಂಡಿರುವಂಥದ್ದು. ಇಲ್ಲಿ ಹಸ್ಬೆಂಡ್ ಮತ್ತು ಅವ್ರ ಅಣ್ಣ ಫೋಟೋ ಇರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇವರು ನಮ್ಮಪ್ಪ ಅಮ್ಮ ಮತ್ತು ಅವ್ರ ಫೋಟೋ ಜೊತೆ ಇಲ್ಲಿ ಓಲ್ಡ್ ಮಾಡೆಲ್ ಫೋಟೋಸ್ ಇನ್ನೂ ಕೂಡ ಇಟ್ಕೊಂಡಿದ್ವಿ. ಏನಪ್ಪ ಅಂತ ಹೇಳಿದ್ರೆ, ಇವರು ನಮ್ಮ ಅತ್ತೆ ಮಾವ ಅವರು ಮದುವೆ ಆಗಿ ಬಂದಿದ್ದು ಅಂತ ಒಂದು ಫೋಟೋಸ್ನ ಕೂಡ ಇಲ್ಲಿ ಇಟ್ಕೊಂಡಿರುವಂಥದ್ದು. ಇಲ್ಲಿ ಅದ್ರ ಪಕ್ಕದಲ್ಲಿ ನಾನು ನಮ್ಮ ಯಜಮಾನರು ಚಿಕ್ಕ ವಯಸ್ಸಲ್ಲಿ ತೆಗೆಸ್ಕೊಂಡಿರುವಂಥ ಒಂದು ಫೋಟೋ ಕೂಡ ಅಲ್ಲೇ ಇಟ್ಕೊಂಡಿದ್ದೀವಿ. ಕೂಡ ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಫೋಟೋ ಜೊತೆಗೆ ನಮ್ಮ ಹಸ್ಬೆಂಡ್ ಅವರ ಆತ್ಮೀಯ ಗುರುಗಳು ಇವರು, ಅವ್ರ ಫ್ಯಾಮಿಲಿ ಜೊತೆ ತೆಗೆಸ್ಕೊಂಡಂಥ ಒಂದು ಫೋಟೋ ಕೂಡ ನಾವು ಇಲ್ಲಿ ಇಟ್ಕೊಂಡಿರುವಂಥದ್ದು. ಅದಾದ ನಂತರ ನನ್ನ ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತ ಹೇಳ್ಬಿಟ್ಟು ಗೊಂಬೆಗಳನ್ನ ಕೊಡಿಸಿದ್ರೆ ಕಂಪ್ಲೀಟಾಗಿ ಅವ್ರು ಆಟ ಅಂತೂ ಆಡಲಿಲ್ಲ. ಒಂದು 3 ವರ್ಷ ಇರ್ಬೋದು ಆ ಟೈಮಲ್ಲಿ ಆ ಒಂದು ಗೊಂಬೆಗಳನ್ನ ಕೊಡಿಸಿರೋವಂಥದ್ದು. ಅದನ್ನು ಆಟ ಆಡೋದು ಮತ್ತು ಹಾಗೇ ಇಡೋದು, ಆ ರೀತಿಯಲ್ಲಿ ಮಾಡ್ತಾಯಿದ್ರು ಮಕ್ಕಳು. ಅಲ್ಲಿ ನೋಡ್ತಾ ಇರ್ಬೋದು, ಗೊಂಬೆಗಳ ಜುಟ್ಟೆಲ್ಲ ಕೆದ್ರೋಗ್ಬಿಟ್ಟಿದೆ, ಆದರೂ ಕೂಡ ಕವರ್ ಮಾತ್ರ ಬಿಸಾಕದೆ ನೀಟಾಗಿ ತೆಗೆದು ಇಟ್ಕೊಂಡಿರುವಂಥದ್ದು. ಇಲ್ಲಿ ನಮ್ಮ ಹಸ್ಬೆಂಡ್ ಹೆಂಗಾಗಿರುವಂಥ ಒಂದು ಫೋಟೋ, ಹೆಂಗಾಗಿರ್ಬೇಕಾದ್ರೆ ಅವರು ತೆಗೆಸ್ಕೊಂಡಂಥ ಒಂದು ಫೋಟೋ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಕೆಲವೊಂದಿಷ್ಟು ಗೊಂಬೆಗಳನ್ನ ಇಟ್ಕೊಂಡಿದ್ದೀನಿ. ಈ ಗೊಂಬೆಗಳು ಯಾವುದಪ್ಪ ಅಂತ ಹೇಳಿದ್ರೆ, ನನ್ನ ಮಗಳು ಫಸ್ಟ್ ವರ್ಷಕ್ಕೆ ಬಂದಿರುವಂಥ ಗೊಂಬೆಗಳು.
ಅದನ್ನೆಲ್ಲ ನೀಟಾಗಿ ಹಾಳಾಗ್ದಂಗೆ ಹಾಳಾದರೂ ಕೂಡ ಹೊಲಿದು ಪಲ್ದು ಹಾಗೇ ಇಟ್ಕೊಂಡಿರುವಂಥದ್ದು. ನನ್ನ ಮಗಳಿಗೆ ಆಲ್ರೆಡಿ ನೋಡಿರ್ಬೋದು 10th ಸ್ಟ್ಯಾಂಡರ್ಡ್ ಮುಗಿಸಿದಾಳೆ ಅವಳು. ಫಸ್ಟ್ ವರ್ಷದಿಂದ ಈ ವರ್ಷದ ಇಲ್ಲಿ ತನಕ ಕೂಡ ಆ ಗೊಂಬೆನ ನೀಟಾಗಿ ಆ ರೀತಿಯಾಗಿ ಯಾವ ಮನೆ ಚೇಂಜ್ ಮಾಡಿದ್ರು ಕೂಡ ಆ ಗೊಂಬೆಗಳನ್ನ ಮಾತ್ರ ನಾನು ಬಿಸಾಡ್ಲಿಕ್ಕೆ ಹೋಗೋದಿಲ್ಲ. ಅವಳು ಆಟ ಆಡಿರುವಂಥ ಒಂದು ಗೊಂಬೆಗಳು ಅಂತ ಹೇಳಿ ಮಕ್ಳಿಗೆ ಬಂದಿರೋಂಥ ಪ್ರೈಸ್ಗಳನ್ನ ಕೂಡ ನಾನು ಇಲ್ಲೇ ಇಟ್ಟಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಇವ್ರು ನಮ್ಮ ಹಸ್ಬೆಂಡ್ ಅವರ ಅಪ್ಪ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು ನನ್ನ ಮಗನ ಪ್ರೈಸ್ ಬಂದಿರುವಂಥದ್ದು ಎಲ್ಲ ನಾವು ಇಲ್ಲಿ ಜೋಡಿಸಿ ಇಟ್ಕೊಂಡಿರುವಂಥದ್ದು. ಇಷ್ಟೊಂದು ಮೆಡಲ್ದಲ್ಲಿ ಇರುವಂಥದ್ದು. ಈಗ ಅವ್ನು 3ನೇ ಕ್ಲಾಸು. ಅವನಿಗೋಸ್ಕರನೇ ಆ ಮೆಡಲ್ನ ಇಡೋದಕ್ಕೋಸ್ಕರನೇ ನಮ್ಮ ಹಸ್ಬೆಂಡು ಆ ರೀತಿಯಲ್ಲಿ ಅವ್ನ ಹೆಸರಲ್ಲಿ ನೇಮ್ನ ಆರ್ಗನೈಸ್ನ ಮಾಡಿಸಿ ಈ ರೀತಿಯೆಲ್ಲ ಮೆಡಲ್ಸ್ನ ಇಟ್ಕೊಂಡಿರುವಂಥದ್ದು. ಪ್ರತಿ ವರ್ಷ ಕೂಡ 2 ಅಥವಾ 3 ಮೆಡಲ್ಸು ಅವ್ನು ಸ್ಪೋರ್ಟ್ಸಲ್ಲಿ ಗೆದ್ಕೊಂಡು ಬಂದೇ ಬರ್ತಾನೆ. ಹಾಗಾಗಿ ಇಟ್ಟಿರುವಂಥದ್ದು. ನೋಡಬೇಕು ಇದು ಕಂಪ್ಲೀಟಾಗಿ ಫಿಲ್ಲಪ್ ಆಗೋ ತನಕ ಫಿಲ್ಲಪ್ ಆಗಬೇಕು ಅಂತ ಹೇಳ್ಬಿಟ್ಟು ನೀವು ಕೂಡ ಆಶೀರ್ವದಿಸಿ, ನಾನು ಕೂಡ ಆಶೀರ್ವದಿಸ್ತೀನಿ ಅವನಿಗೆ. ಅದಾದ ನಂತರ ಇಲ್ಲೊಂದು ಕೂಡ ಬೆಡ್ರೂಮ್ ಇದೆ. ಮಕ್ಕಳು ಮತ್ತು ನಮ್ಮ ಅತ್ತೆ ಇಲ್ಲಿ ಇರುವಂಥದ್ದು. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಬೆಡ್ ಯಾಕಪ್ಪ ಇಲ್ಲೊಂದು ಸಪ್ರೇಟು ಇಲ್ಲೊಂದು ಸಪ್ರೇಟ್ ಅಂತ ಹೇಳಿದ್ರೆ ಇದು ಫ್ಯಾಮಿಲಿ ಬೆಡ್ಡು, ಇದು ಬ್ಯಾಚುಲರ್ ಬೆಡ್ಡು. ಇಲ್ಲಿ ಬ್ಯಾಚುಲರ್ ಬೆಡ್ ಯಾರಪ್ಪ ಅಂತ ಹೇಳಿದ್ರೆ ಮೈ ಬ್ಯಾಚುಲರ್ ಬೆಡ್. ನಾನೇ ಇದು ಹೆಸರು ಇಕ್ಕಿದ್ದು ಬ್ಯಾಚುಲರ್ ಬೆಡ್. ಯಾಕಂದ್ರೆ ನಾನು ಒಬ್ಬಳೇ ಮಲ್ಕೊಳ್ಳೋದಲ್ಲಿ ಯಾರು ಬರಲ್ಲ. ಮಲ್ಕೊಂಡ್ರು ನನ್ನ ತಮ್ಮ ಬಂದು ಮಲ್ಕೋತಾನೆ, ಆಮೇಲೆ ನಾನು ಅವ್ನು ಕಳಿಸ್ಬಿಡ್ತೀನಿ. ಅಂದರೆ 2 ಜನ ಹೆಂಗಾಗುತ್ತೆ ಮಲ್ಕೊಳ್ಳೋಕ್ಕೆ ಅಂತ. ಬನ್ನಿ, ಇದು ನನ್ನ ಗಿಟಾರ್, ಮೈ ಫೇವ್ರೆಟ್ ಪೀಸ್ ಟೈಮ್ ಗಿಟಾರ್. ಇದು ಈ ಗಿಟಾರ್ ಇಲ್ಲಾಂದ್ರೆ ಈ ಬೆಡ್ಗೆ ಲಕ್ಷಣ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಆಮೇಲೆ ಇದು ಕಾರ್ನರ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಯಾಕಂದ್ರೆ ನಮ್ಮ ಅಜ್ಜಿಯಲ್ಲಿ ಮಲ್ಕೊಂಡಿರ್ತಾರೆ, ನಾನು ಮಾಡ್ತಾ ಅವ್ರಿಗೆ ತೊಂದರೆ ಕೊಡೋದು. ರಾತ್ರಿ ಏನಪ್ಪಾ ಬೋರ್ ಆದ್ರೆ ಇಲ್ಲಿ ಫೋನ್ ಇರುತ್ತೆ, ಹಾಡು ಹಿಡ್ಕೊಂಡು ಕುತ್ಕೊಂಡಿರ್ತೀನಿ, ಇಲ್ಲಾಂದ್ರೆ ಗಿಟಾರ್ ತಗೋತೀನಿ. ಆಮೇಲೆ ಬನ್ನಿ ನಾನು ಇದು ತೋರಿಸ್ಬೇಕು. ಬುಕ್ಗಳನ್ನ ಕೂಡ ಓದ್ತಾಳೆ ಅವಳು. ಆ ಬುಕ್ನ ಕೂಡ ಬೆಡ್ ಹತ್ರನೇ ಇಟ್ಕೊಂಡಿರ್ತಾಳೆ, ನೋಡ್ತಾ ಇರ್ಬೋದು. ಮತ್ತೆ ನನ್ನ ಬೆಡ್ ಹತ್ರ ಯಾವಾಗಲೂ ಇರುತ್ತೆ. ನಾನು ಯಾವಾಗ ನನ್ನ ಡಿಹೈಡ್ರೇಷನ್ ಏನಾದರೂ ಇದ್ರೆ ನಾನು ಈ ವಾಟರ್ ಬಾಟಲ್ ನಾನು ರೇರ್ ಗ್ಲಾಸಲ್ಲಿ ಕುಡಿಯೋದು. ಮತ್ತೆ ಈ ಬುಕ್ಕು ಯಾವುದಾದ್ರೂ ಬೇರೆ ಬುಕ್ಕು ನನ್ನ ಇದರಲ್ಲಿ ನನ್ನ ಹತ್ರ ಇರುತ್ತೆ. ಆಮೇಲೆ ಬೈಬಲು ಇರುತ್ತೆ ಮತ್ತೆ ಅಷ್ಟೇ. ಇದು ನಮ್ಮ ಅಜ್ಜಿ, ನನ್ನ ತಂಗಿ, ನನ್ನ ತಮ್ಮ ಮಲ್ಕೊಳ್ಳೋದು. ನಿಮ್ಗೇನು ಚೇಂಜಸ್ ಇಲ್ಲ. ಅವಳು ಕೂಡ ರೇರ್ ಆಗಿ ಬುಕ್ ಓದ್ತಾಳೆ. ಇನ್ನೊಂದು ಕೂಡ ಡ್ರೆಸ್ಸಿಂಗ್ ಟೇಬಲ್ನ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಕಬೋರ್ಡು, ಬೀರು ಇದಂತೂ ಸಾಮಾನ್ಯವಾಗಿ ಇದ್ದೇ. ಕಬೋರ್ಡ್ ಬೀರು ಯಾಕೆ ಎರಡು? ಕಬೋರ್ಡ್ ಬೀರು ಯಾಕೆ ಅಂತಂದ್ರೆ ಒಂದು ಬೀರೋಲಿ ನಿಮ್ಮ ಅಪ್ಪಾಜಿ ಥಿಂಗ್ಸು, ಇನ್ನೊಂದು ಬೀರೋಲಿ ನಮ್ಮ ಥಿಂಗ್ಸು ಇಟ್ಕೊಂಡಿರೋದು. ಇಲ್ಲಿ ಕಂಪ್ಯೂಟರ್ ಟೇಬಲ್ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿರುವಂಥದ್ದು. ಆದರೆ ಇಲ್ಲಿ ಕಂಪ್ಯೂಟರ್ ಟೇಬಲ್ಗಿಂತ ನೀಟಾಗಿದೆ. ವಿಡಿಯೋ ಮಾಡಲಿಕ್ಕೋಸ್ಕರ ಇಲ್ಲಿ ನೀಟಾಗಿ ನಾವು ಆರ್ಗನೈಸ್ ಮಾಡ್ಕೊಂಡಿರುವಂಥದ್ದು. ಇದನ್ನು ಕೂಡ ನೋಡ್ತಾ ಇರ್ಬೋದು. ಈ ಒಂದು ಪೇಂಟಿಂಗ್ ಕೂಡ ನನ್ನ ಮಗಳು ಮಾಡಿರುವಂಥದ್ದು. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ಪೇಂಟಿಂಗು. ಈಗ ಅಂತೂ ಹಾಲಿಡೇಸ್ ಸ್ಟಾರ್ಟ್ ಆಗೋೇ ಹೋಯಿತು. ಹಾಗಾಗಿ ಅವಳು ಈ ಒಂದು ಹಾಲಿಡೇಸಲ್ಲಿ ಫಸ್ಟ್ ಪೇಂಟಿಂಗ್ನ ಮಾಡಿರುವಂಥದ್ದು. ಈ ಕ್ಯಾನ್ವಾಸ್ ಪೇಂಟಿಂಗ್ ಎಲ್ಲ ಹೋಗಿರ್ತಾಳೆ ಅಂತ ನಂಗೆ ಗೊತ್ತಿಲ್ಲ, ಯಾಕೆ ಮಾಡ್ತಾಳೂ ಗೊತ್ತಿಲ್ಲ. ನನ್ನ ಮಕ್ಕಳು ರೂಮ್ ಪಕ್ಕನೇ ನಮ್ಮ ರೂಮ್ ಇರುವಂಥದ್ದು. ನಾನು ನನ್ನ ಹಸ್ಬೆಂಡ್ ಇಲ್ಲೇ ಇರುವಂಥದ್ದು. ಪಕ್ಕನೇ ನಮ್ಮ ರೂಮ್ ಇರುವಂಥದ್ದು. ಇಲ್ಲಿ ಒಂದು ಬೆಡ್ರೂಮು ಅಂದರೆ ಅಷ್ಟೊಂದೇನು ನಾನು ಅರೇಂಜ್ಮೆಂಟ್ ಎಲ್ಲ ಏನು ಮಾಡ್ಕೊಂಡಿಲ್ಲ. ಮುಂಚೆ ಇತ್ತು, ಪೇಂಟಿಂಗ್ಸ್ ಎಲ್ಲ ಮಾಡಿದ್ದೆ. ಇದು ನೋಡ್ತಾ ಇರ್ಬೋದು, ಪೆನ್ಸಿಲ್ ಗೋಡೆ ಕೀಳೋದು ಇದೆಲ್ಲ ಮಾಡಿ ಇಡ್ತಾಯಿದ್ರು. ಹಾಗಾಗಿ ಅದನ್ನೆಲ್ಲ ಫುಲ್ ಕವರ್ ಮಾಡಿಸ್ಕೊಂಡು ಇಟ್ಕೊಂಡಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗನ ಕೀಬೋರ್ಡು ಇಲ್ಲಿಟ್ಟಿರುವಂಥದ್ದು. ಅವನು ಯಾವಾಗ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಇಲ್ಲಿ ಕೀಬೋರ್ಡ್ನ ಬಳಸುವಂಥದ್ದು. ಇದಾದಮೇಲೆ ಇಲ್ಲೊಂದು ಬೈಬಲ್ ವರ್ಡ್ ಆಗಿರ್ಬೋದು, ಒಂದು ಫ್ಲವರ್ ಪಾಟ್ ಆಗಿರ್ಬೋದು, ಅದನ್ನು ಇಟ್ಕೊಂಡಿದ್ದೀವಿ. ಈ ಡೋರ್ ಹೇಳಬೇಕಂದ್ರೆ ಇಷ್ಟೊಂದು ಆಪ್ರೇಷನ್ ಮಾಡಿದ್ದಾರೆ ನೋಡಿ. ಈ ಡೋರಿಗೆ ಏನು ಆಪ್ರೇಷನ್ಗಳು ಅಂತ ಹೇಳಿದ್ರೆ, ನನ್ನ ಮಗ ಇದು ಬೆಡ್ರೂಮಲ್ಲಿರುವಂಥ ಬಾತ್ರೂಮ್ ಡೋರ್ ಆಯಿತಾ. ಏನಾದರೂ ಫೈಟಿಂಗ್ಗಳಾದರೂ ಕೂಡ, ಏನಾದರೂ ಜಗಳ ಆದರೂ ಕೂಡ ಆ ಡೋರಿಗೆ ಹೋಗಿ ಹೊಡೆಯೋವಂಥದ್ದು, ಏನಾದರೂ ಕೋಲ್ ತೊಗೊಂಡು ಹೊಡೆಯೋವಂಥದ್ದು, ಈ ರೀತಿ ಮಾಡಿ ಈ ರೀತಿಯಾಗಿ ಹೊಡೆದು ಹಾಕ್ಬಿಟ್ಟು ಅದು ಹೋಲಾಗಿರುತ್ತಲ್ಲ, ಹಾಗಾಗಿ ಅದಕ್ಕೆ ಪ್ಲಾಸ್ಟರ್ನ ತೊಗೊಂಡು ಮತ್ತೆ ಅಂಟಿಸುವಂಥ ಪ್ರಯತ್ನವನ್ನು ಮಾಡಿ ಇಟ್ಕೊಂಡಿರುವಂಥದ್ದು. ಇಲ್ಲಿ ಮಕ್ಕಳದಾಗಿರ್ಬೋದು, ನಮ್ಮದಾಗಿರ್ಬೋದು, ಬಟ್ಟೆಗಳನ್ನ ಇಟ್ಕೊಂಡಿರುವಂಥದ್ದು.
ಅದಾದ ನಂತರ ಈ ರೂಮ್ನ ಕಂಪ್ಲೀಟ್ ವಿಡಿಯೋ ಈ ರೀತಿಯಾಗಿ ಇರುತ್ತೆ. ಅದಾದ ನಂತರ ಬನ್ನಿ ಕಿಚನ್ಗೆ ಹೋಗ್ಬಿಡೋಣ. ಎಲ್ಲ ಮುಗ್ದಾದ್ಮೇಲೆ ನನ್ನ ಕಿಚನ್ ಅಂದರೆ ಕಿಚನಿಗೆ ಬಂದಿದ್ದೀನಿ. ಕಿಚನಲ್ಲಿ ಏನಪ್ಪ ಅಂತ ಹೇಳಿದ್ರೆ ಜಾಸ್ತಿ ಥಿಂಗ್ಸ್ ಅಲ್ಲಿ ಇಲ್ಲಿ ಇರುವಂಥದ್ದು ಏನೂ ಇಲ್ಲ, ಎಲ್ಲ ಓಪನ್ ಆಗಿ ಇಟ್ಟಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಈ ಟೇಬಲ್ ಮೇಲೆ ಮಿಕ್ಸಿ ಮತ್ತು ಮಿಕ್ಸಿ ಜಾರ್ಗಳನ್ನ ಹಾಕಿರ್ಬೋದು, ಅದನ್ನು ಇಟ್ಕೊಂಡಿರುವಂಥದ್ದು. ಇಲ್ಲಿ ಕೂಡ ಓವನ್ ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ. ಓವನ್ ಸ್ಟ್ಯಾಂಡು ಸಪ್ರೇಟಾಗಿ ನಾವು ಪರ್ಚೇಸ್ ಮಾಡಿರೋದು. ಈ ರೀತಿಯ ಓವನ್ ಸ್ಟ್ಯಾಂಡ್ ಬೇಕು ಅಂತ ಹೇಳಿದ್ರೆ ನನಗೆ ಲಿಂಕ್ ಅಂತೇಳಿ ಕಾಮೆಂಟ್ ಮಾಡಿ, ನಾನು ಲಿಂಕ್ನ ಬೇಕಾದರೆ ಕಳಿಸ್ತೀನಿ ಆಯಿತಾ. ಇದನ್ನು ಸಪ್ರೇಟಾಗಿ ಪರ್ಚೇಸ್ ಮಾಡಿದ್ದೆ ಯಾಕಪ್ಪ ಅಂತ ಹೇಳಿದ್ರೆ ಕೆಳಗಡೆ ಎಲ್ಲ ಇಟ್ಟರೆ ಅದ್ರ ಮೇಲೆ ಏನಾದರೂ ಥಿಂಗ್ಸ್ ಇಡೋದು, ಅದು ಇಡೋದು, ಇದು ಇಡೋದು ಮಾಡ್ತಾರೆ. ಹಾಗಾಗಿ ಮೇಲೆ ಒಂದು ಕಡೆ ಇಟ್ಬಿಟ್ರೆ ನೀಟಾಗಿ ಆರ್ಗನೈಸ್ ಆಗಿರುತ್ತೆ ಅಂತ ಅನ್ನೋದಕ್ಕೋಸ್ಕರ ಓವನ್ಗೆ ಈ ರೀತಿಯಾಗಿ ಸ್ಟ್ಯಾಂಡ್ನ ಮಾಡಿಸ್ಕೊಂಡಿರುವಂಥದ್ದು. ಇಲ್ಲಿ 2 ಕಬೋರ್ಡ್ಸ್ ಇದೆ, ಅಲ್ಲಿ ಗ್ರಾಸರೀಸ್ನ ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಕೂಡ ಕಟ್ಲರಿ ಬಾಕ್ಸ್ ಆಗಿರ್ಬೋದು ಮತ್ತು ಪಾತ್ರೆಗಳಾಗಿರ್ಬೋದು ಅದನ್ನೆಲ್ಲ ಇಟ್ಕೊಂಡಿರುವಂಥದ್ದು. ಅದಾದ ನಂತರ ಈ ರೀತಿಯಾಗಿದೆ. ಬಂದ ಕೂಡಲೇ ಸ್ಟವ್, ಇದನ್ನು ಕೂಡ ನೋಡ್ತಾ ಇರ್ಬೋದು. ತವಾ ಮತ್ತು ಲಟ್ಟಣಿಗೆ ಮಣೆ ಎಲ್ಲ ಇಡುವುದಕ್ಕೆ ಈ ರೀತಿಯಾಗಿ ಸ್ಟ್ಯಾಂಡನ್ನು ತೊಗೊಂಡಿರುವಂಥದ್ದು. ಈ ಸ್ಟ್ಯಾಂಡ್ ಕೂಡ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತೇಳಿ ಕಾಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ತೀನಿ. ಅದಾದ ನಂತರ ಇಲ್ಲಿ ಸಿಂಕು, ಮತ್ತು ಇಲ್ಲಿ ಯಾವಾಗಲೂ ಅಷ್ಟೇ ಕಿಚನಲ್ಲಿ ಒಂದು ತುಂಬಿದ ಬಿಂದಿಗೆ ಇರಲೇಬೇಕು ಅನ್ನೋದು ನಮ್ಮ ಅತ್ತೆಯವರ ವಾದ. ಹಾಗಾಗಿ ಯಾವಾಗಲೂ ಒಂದು ತುಂಬಿದ ಬಿಂದಿಗೆನ ಮಾತ್ರ ಕಿಚನಲ್ಲಿ ಇಟ್ಕೊಂಡಿರಬೇಕು, ಅದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ತುಂಬಿದ ಬಿಂದಿಗೆ ಯಾವಾಗಲೂ ಇದ್ದೇ ಇರುತ್ತೆ. ಮತ್ತು ವಾಟರ್ ಫಿಲ್ಟರ್ ಇದ್ದರೂ ಕೂಡ ಈ ಒಂದು ತುಂಬಿರುವಂಥ ಬಿಂದಿಗೆ ಪ್ರತಿ ಸರಿ ಇರಲೇಬೇಕು. ಆನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ ಫ್ರಿಜ್ನ ಇಟ್ಕೊಂಡಿರುವಂಥದ್ದು. ಅದಾದಮೇಲೆ ಇಲ್ಲಿ ಡೈನಿಂಗ್ ಟೇಬಲ್ ಇದೆ. ಡೈನಿಂಗ್ ಟೇಬಲ್ಗಿಂತ ಜಾಸ್ತಿ ಇದ್ರ ಮೇಲೆ ಅದು ಇದು ಏನಾದರೂ ಥಿಂಗ್ಸ್ಗಳನ್ನ ಇಡೋದು, ಬಾಟ್ಲುಗಳನ್ನ ಇಡೋದು ಇದೇ ಆಗಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿ ಸರಿ ಊಟ ಕೂತ್ಕೊಂಡಾಗಲೂ ನಾವು ಕೆಳಗಡೆ ಕೂತ್ಕೊಂಡ್ಬಿಡ್ತೀವಿ. ಹಾಗಾಗಿ ಡೈನಿಂಗ್ ಟೇಬಲ್ ಇದೆ, ಬಟ್ ಥಿಂಗ್ಸ್ ಇಡೋದಕ್ಕೆ, ಊಟ ಮಾಡೋದಕ್ಕಲ್ಲ. ಮತ್ತು ಇಲ್ಲಿ ಪಾತ್ರೆ ಸ್ಟ್ಯಾಂಡ್ನ ಇಟ್ಕೊಂಡಿರುವಂಥದ್ದು. ಅದಾದ ನಂತರ ಓಪನ್ ಮಾಡಿದ್ರೆ ಇಲ್ಲಿ ವಾಷಿಂಗ್ ಸಪ್ರೇಟಾಗಿ ಕೊಟ್ಟಿರುವಂಥದ್ದು. ವಾಶ್ ಮಾಡ್ಕೊಳ್ಳೋಕ್ಕೆ, ಪಾತ್ರೆ ಎಲ್ಲ ವಾಶ್ ಮಾಡೋದಕ್ಕೆ ಎಲ್ಲ ನಾನು ಇಲ್ಲ ಡಂಪ್ ಮಾಡಿಬಿಡ್ತೀನಿ. ಹಾಗಾಗಿ ಇಲ್ಲಿರುವಂಥದ್ದು ಇದರಿಂದ ಕೂಡ ಒಂದು ವಾಶ್ರೂಮ್ ಇದೆ. ಇನ್ನೊಂದು ಬೆಡ್ರೂಮಲ್ಲಿ ಕೂಡ ಒಂದು ವಾಶ್ರೂಮ್ ಇದೆ. ವಾಷಿಂಗ್ ಮಿಷಿನ್ ಕೂಡ ಅದೇ ಏರಿಯಾದಲ್ಲಿ ಇಟ್ಕೊಂಡಿರುವಂಥದ್ದು. ಅದಾದ ನಂತರ ಮೇಲ್ಗಡೆ ಹಾಗೆ ಹತ್ಕೊಂಡು ಹೋದರೆ, ಹಾಗೆ ಅಲ್ಲಿಂದ ಮೇಲೆ ಬಂದರೆ ಟೆರೇಸ್ ಇದೆ. ಇದಂತೂ ತುಂಬಾ ಇಷ್ಟ ಆಗುತ್ತೆ. ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದೆ. ಹಾಗಾಗಿ ನಮ್ಮ ಹ್ಯಾಪಿ ಕೂಡ ಇತ್ತಲ್ವ, ಹಾಗಾಗಿ ನಾವು ಇಲ್ಲಿ ಬಿಟ್ಟಿದ್ವಿ. ಅವಾಗ ಗಿಡ ಎಲ್ಲ ಹಾಳಾಗಿದ್ದು, ಮತ್ತೆ ಗಿಡಗಳನ್ನ ಹಾಕ್ಕೊಂಡಿಲ್ಲ, ಹಾಕೋತೀನಿ. ಅದಾದ ನಂತರ ಇಲ್ಲಿ ಒಂದು ಸ್ಟಡೀಸ್ ರೂಮ್ ಅಂತ ಇಲ್ಲಿ ಮಾಡ್ಕೊಂಡಿದ್ದೀವಿ. ಈ ರೂಮ್ ಆಲ್ರೆಡಿ ನೋಡೇ ಇರ್ತೀರಾ. ಇಲ್ಲಿ ಮಕ್ಕಳು ಓದೋದಕ್ಕಾಗಿರ್ಬೋದು, ಅಥವಾ ನಾವು ಏನಾದರೂ ಫಂಕ್ಷನ್ಗಳನ್ನ ಮಾಡಿದರೆ ಆಗಿರ್ಬೋದು, ನಮ್ಮ ಫಂಕ್ಷನ್ಗಳ ವಿಡಿಯೋ ನೀವು ಆಲ್ರೆಡಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ರಿ. ಮತ್ತು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಸೈಕ್ಲಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಓದೋದಕ್ಕಾಗಿರ್ಬೋದು, ನಾನು ಮಾಡುವಂಥ ಟ್ಯೂಷನ್ ಆಗಿರ್ಬೋದು, ಎಲ್ಲ ಇಲ್ಲೇ ಮಾಡ್ಕೊಳ್ಳುವಂಥದ್ದು. ಇದೇನಪ್ಪ ಅಂತ ಹೇಳಿದ್ರೆ ಗೆಸ್ಟ್ ರೂಮ್ ಥರನೂ ಯೂಸ್ ಮಾಡ್ಕೋಬೋದು, ಮತ್ತು ನಾವು ಸ್ಟಡೀಸ್ಗಾಗಿರ್ಬೋದು ಎಲ್ಲನೂ ಇಲ್ಲೇ ಮಾಡ್ಕೊಳ್ಳೋದು. ಇಲ್ಲೊಂದು ಕೂಡ ವಾಶ್ರೂಮ್ನ ಮಾಡಿಸ್ಕೊಂಡು ಇಟ್ಕೊಂಡಿರುವಂಥದ್ದು. ಅದಾದ ನಂತರ ಇದು ನಾನು ಮನೆ ಕೆಳಗಡೆ ಬಾಲ್ಕನಿಲಿ ನಾನೇನು ಹೇಳಿದ್ನಲ್ಲ ಆಗಲೇ, ಬಾಲ್ಕನಿಲಿ ಜಾಗ ಇದೆ ಅಂತ ಹೇಳಿಬಿಟ್ಟು, ಜಾಗ ಇರೋದ್ರಿಂದ ಈ ರೀತಿ ಸಣ್ಣ ಸಣ್ಣ ಪಾಟ್ಗಳಲ್ಲಿ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಇದು ಯಾವುದೂ ಬೇಗ ಒಣಗೋದಿಲ್ಲ. ಹಾಗಾಗಿ ಈ ರೀತಿಯ ಪ್ಲ್ಯಾಂಟ್ಸ್ಗಳನ್ನ ಮನೆ ಮುಂದೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಈ ರೀತಿಯಾದಂಥ ಪ್ಲ್ಯಾಂಟ್ಸ್ಗಳನ್ನ ಹಾಕ್ಕೊಂಡಿರುವಂಥದ್ದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯೆಲ್ಲ ಪ್ಲ್ಯಾಂಟ್ಸ್ನ ಹಾಕ್ಕೊಂಡಿರುವಂಥದ್ದು. ಇದು ನನ್ನ ಮನೆ ಸುತ್ತಮುತ್ತ ಇರುವಂಥ ಒಂದು ವಾತಾವರಣ. ಅದಾದ ನಂತರ ಏನಪ್ಪ ಅಂತ ಹೇಳಿದ್ರೆ ಬಾಲ್ಕನಿಲಿ ಎಷ್ಟೋ ದೊಡ್ಡ ಜಾಗ ಇದೆ ಅನ್ನೋದನ್ನು ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ಹೇಳ್ತೀನಲ್ಲ, ಮನೆ ಮುಂದೆ ಸ್ವಲ್ಪ ಜಾಗ ಇದೆ ಅಂತ ಹೇಳಿಬಿಟ್ಟು ಈ ರೀತಿಯಾದಂಥ ಜಾಗ ಇರೋದು, ಮತ್ತು ಗಿಡಗಳನ್ನ ಕೂಡ ಹಾಕ್ಕೊಂಡಿರುವಂಥದ್ದು. ತುಂಬಾ ಸ್ಪೇಸಿಯಸ್ ಆಗಿದೆ. ಮನೆ ಮುಂದೆ ಆರಾಮಾಗಿ ಕೂತ್ಕೊಂಡು ಆಟ ಆಡೋದಕ್ಕಾಗಿರ್ಬೋದು, ಮತ್ತು ಜೂಲದಲ್ಲಿ ಕೂತ್ಕೊಂಡ್ರೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ನನಗಂತೂ ತುಂಬಾ ಖುಷಿ ಅನಿಸುತ್ತೆ. ಅಲ್ಲಿ ಬೆಳಗ್ಗೆ ಹೊತ್ತಾಗಿರ್ಬೋದು ಮತ್ತು ರಾತ್ರಿ ಹೊತ್ತಾದರೂ ಕೂಡ ಆರಾಮಾಗಿ ಕೂತ್ಕೊಂಡು ಬುಕ್ಸ್ ಓದೋದು ಎಲ್ಲ ಮಾಡ್ತಾಯಿದ್ರೆ ತುಂಬಾ ರಿಲ್ಯಾಕ್ಸ್ ಅಂತೇಳಿ ಅನಿಸುತ್ತೆ. ನನಗಂತೂ
ಭಾಳನೇ ನೋಡಿದ್ರಲ್ಲ ನನ್ನ ಮನೆಯ ಹೋಮ್ ಟೂರ್ ಹೇಗಿತ್ತು ಏನು ಎತ್ತ ಅನ್ನೋದನ್ನ ನಿಮಗೂ ಕೂಡ ತೋರಿಸಿದ್ದೀನಿ. ಏನು ಚೇಂಜಸ್ ಮಾಡಬೇಕು, ಯಾವ ರೀತಿ ಆರ್ಗನೈಸ್ ಮಾಡಬೇಕು ಅನ್ನೋದು, ನಿಮ್ಗೇನಾದರೂ ಚೇಂಜಸ್ ಮಾಡಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಹೇಳಿ ಆಯಿತಾ. ಹೇಳಿದ ನಂತರ ಅದನ್ನು ನಾನು ಚೇಂಜಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಡ್ತೀನಿ, ಚೇಂಜಸ್ ಕೂಡ ಮಾಡ್ತೀನಿ. ಹೀಗಿತ್ತು ನನ್ನ ಮನೆಯ ಹೋಮ್ ಟೂರ್. ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ. ಹಾಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.